ಮಲೆನಾಡು ಭಾಗದಲ್ಲಿ ಮತ್ತೆ ಮಳೆಯ ಆರ್ಭಟ ಜೋರಾಗಿದೆ. ಈ ಹಿನ್ನೆಲೆ ನದಿಗಳು ಸಹ ಮೈದುಂಬಿ ಹರಿತಿದ್ದು ಹರಿಹರದ ತುಂಗಭದ್ರಾ ನದಿಯು ಸಹ ಇದೀಗ ಅಪಾಯ ಮಟ್ಟವನ್ನು ಮೀರಿ ಹರಿತಿದೆ. ನೀವು ದೃಶ್ಯದಲ್ಲಿ ನೋಡಬಹುದು. ಏನು ಹರಿಹರದ ತುಂಗಭದ್ರಾ ನದಿಯ ದಡದಲ್ಲಿ ನಾವಿದ್ದೇವೆ. ಏನು ತುಂಗಾ ಡ್ಯಾಮ್ನಿಂದ ಈಗಾಗಲೇ 22 ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗಿದೆ. ಏನು ಆ ಭಾಗದಲ್ಲಿ ಅಂದ್ರೆ ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆ ಜೊತೆಗೆ ಮಳೆರಾಯನ ಆರ್ಭಟ ಜೋರಾದ ಹಿನ್ನೆಲೆ ತುಂಗಾ ಡ್ಯಾಮ್ಗಳ ಮೂಲಕ 22 ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗಿದೆ. ಈ ಹಿನ್ನೆಲೆಯಾಗಿಯೇ ಬರಿದಾದಂತಹ ನದಿಗೆ ಈ ಹಿಂದೆ ಸುರಿದಂತ ಮಳೆಯಿಂದ ಜೀವಕಳೆ ಬಂದಿತ್ತು. ಆದರೆ ಇದೀಗ ಸತತವಾಗಿ ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗುತ್ತಿರುವ ಹಿನ್ನೆಲೆ ಮತ್ತೆ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಈ ಹಿನ್ನೆಲೆಯಾಗಿಯೇ ಹರಿಹರದ ತುಂಗಭದ್ರಾ ನದಿಯು ಸಹ ಮೈದುಂಬಿ ಹರಿತಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಏನು ಮಳೆಯ ನೀರಿನ ತುಂಗಾ ಡ್ಯಾಮ್ಗಳ ಮೂಲಕ ಹೊರಬಿಡಲಾದಂತಹ 22 ಗೇಟ್ಗಳ ಮೂಲಕ ಸುಮಾರು 82,000 ಅಧಿಕ ಕ್ಯೂಸಸ್ ನೀರನ್ನು ಹೊರಬಿಡಲಾಗಿದೆ. ಈ ಹಿನ್ನೆಲೆಯಾಗಿಯೇ ತುಂಗಭದ್ರಾ ನದಿ ಮೈದುಂಬಿ ಜೊತೆಗೆ ಅಪಾಯ ಮಟ್ಟವನ್ನು ಮೀರಿ ಹರಿತಿರುವಂಥದ್ದು. ಈ ಒಂದು ದೃಶ್ಯವನ್ನು ನೋಡೋದಕ್ಕೆ ಜಿಲ್ಲೆಯ ಹೊರಭಾಗದಿಂದಲೂ ಸಹ ಸಾಕಷ್ಟು ಜನ ಪ್ರವಾಸಿಗರು ಸಹ ಆಗಮಿಸಿರುವಂತಹ ದೃಶ್ಯವನ್ನು ಸಹ ನೋಡ್ತಿರುವಂಥದ್ದು. ಅಂದರೆ ಹರಿಹರದಲ್ಲಿರುವಂತಹ ತುಂಗಾರತಿಯ ಮಂಟಪದ ಮೆಟ್ಟಿಲುಗಳು ಸಹ ನೀರಿನಲ್ಲಿ ಮುಳುಗಡೆ ಆಗಿರುವಂತಹ ದೃಶ್ಯವನ್ನು ಸಹ ನೀವು ನೋಡ್ತಿರುವಂಥದ್ದು. ಅಂದರೆ ಈ ಹಿಂದೆ ಸುರಿದಂತಹ ಮಳೆಯಿಂದಾಗಿ ಅರ್ಧ ಭಾಗದ ನದಿ ನೀರಿನಲ್ಲಿ ಮುಳುಗಡೆ ಆಗಿತ್ತು. ಇದೀಗ ತುಂಗಾರತಿಯ ನಿರ್ಮಾಣಕ್ಕಾಗಿ ನಿರ್ಮಿಸಿರುವಂತಹ ಮೆಟ್ಟಿಲು ಅರ್ಧ ಭಾಗ ಮುಳುಗುವವರೆಗೆ ನೀರಿನ ಪ್ರಮಾಣ ಹೆಚ್ಚಳವಾಗಿರುವಂಥದ್ದು. ಅಂದರೆ ಮಲೆನಾಡು ಭಾಗದಲ್ಲಿ ಸುರಿತಿರುವ ಮಳೆಯಿಂದಾಗಿ ಮಳೆ ನೀರು ಮತ್ತು ತುಂಗಾ ಗೇಟ್ಗಳ ಮೂಲಕ 22 ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗಿದೆ. ಈ ಹಿನ್ನೆಲೆಯಾಗಿ ತುಂಗಭದ್ರಾ ನದಿಯು ಸಹ ಮೈದುಂಬಿ ಹರಿತಿರುವುದು ಜೊತೆಗೆ ಅಪಾಯ ಮಟ್ಟವನ್ನು ಮೀರಿ ಹರಿತಿರುವಂಥ ದೃಶ್ಯವನ್ನು ಸಹ ನೋಡ್ತಿರ್ಬೋದು. ಈ ಹಿನ್ನೆಲೆಯಾಗಿ ಪ್ರವಾಸಿಗರ ದಂಡು ಸಹ ಹರಿಹರದ ತುಂಗಭದ್ರಾ ನದಿಗೆ ಆಗಮಿಸಿರುವಂಥದ್ದು. ಜೊತೆಗೆ ಅಪಾಯದ ಮಟ್ಟದಲ್ಲಿದ್ದರೂ ಸಹ ಮಕ್ಕಳೊಂದಿಗೆ ಎಚ್ಚರಿಕೆ ಇಲ್ಲದೆ ಸೆಲ್ಫಿಯನ್ನು ತೆಗೆದುಕೊಳ್ಳುತ್ತಿರುವಂಥ ದೃಶ್ಯವು ಸಹ ನೋಡ್ತಿರುವಂಥದ್ದು. ಅಂದರೆ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಜೊತೆಗೆ ಮಕ್ಕಳನ್ನು ಹುಷಾರಾಗಿ ಇಟ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಪೋಷಕರು ಇರಬೇಕು ಎಂಬುದು ಸಹ ನಮ್ಮ ಕಳಕಳಿಯ ಮನವಿ ಆಗಿರುವಂಥದ್ದು. ಯಾಕಂದರೆ ನೀರಿನ ಪ್ರಮಾಣದ ಜೊತೆಗೆ ಮಕ್ಕಳನ್ನು ಆಟ ಆಡೋದಕ್ಕೆ ಬಿಟ್ಟರೆ ಒಂದು ವೇಳೆ ಕಾಲು ಜಾರಿ ಬೀಳುವಂಥ ಚಾನ್ಸಸ್ ಸಹ ಇರುತ್ತೆ. ಯಾಕಂದರೆ ನೀರಿನ ಪ್ರಮಾಣ ಅಷ್ಟು ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಾಗಿ ಪೋಷಕರು ಸಹ ಎಚ್ಚರಿಕೆಯಿಂದ ತಮ್ಮ ಮಕ್ಕಳನ್ನು ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕೆಂಬುದು ಸಹ ಒಂದು ಕನ್ನಡ ನ್ಯೂಸ್ ಮನವಿ ಮಾಡ್ತಿರುವಂಥದ್ದು. ಜೊತೆಗೆ ನೀರಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಜಿಲ್ಲಾಡಳಿತವು ಸಹ ಈಗಾಗಲೇ ಸೂಚನೆ ನೀಡಿರುವಂಥದ್ದು. ಅಂದರೆ ನದಿ ಪಾತ್ರದ ಜನರು ನದಿಗೆ ಇಳಿಯಬಾರದು, ದನ ಕರುಗಳನ್ನು ಸಹ ತೊಳೆಯಲು ಅಥವಾ ನೀರು ಕುಡಿಸಲು ನದಿಯಲ್ಲಿ ಬಿಡಬಾರದು, ಜೊತೆಗೆ ಬಟ್ಟೆ ತೊಳೆಯಲು ಸಹ ಹೋಗಬಾರದು ಎಂಬುದು ಸಹ ಜಿಲ್ಲಾಡಳಿತ ಸೂಚನೆ ನೀಡಿರುವಂಥದ್ದು. ಇದರ ಜೊತೆಗೆ ದಾವಣಗೆರೆಯ ತುಂಗಭದ್ರಾ ನದಿಯ ದಡಕ್ಕೆ ಬಂದಂಥ ಪ್ರವಾಸಿಗರರಿಗೂ ನಮ್ಮ ಒಂದು ಮನವಿ, ತಮ್ಮ ಮಕ್ಕಳನ್ನು ಪೋಷಕರು ಸುರಕ್ಷಿತವಾಗಿ ಹಿಡಿದುಕೊಳ್ಳಬೇಕು. ಯಾಕಂದರೆ ನೀರಿನ ಪ್ರಮಾಣ ಹೆಚ್ಚಾದಷ್ಟು ನೀರಿನ ಆಟದ ಜೊತೆಗೆ ಹಂಬಲ ಜಾಸ್ತಿ ಆಗುತ್ತೆ. ಜೊತೆಗೆ ಪೋಷಕರ ಬೇಜವಾಬ್ದಾರಿತನ ಒಂದೊಂದು ವೇಳೆ ಸಾವಿಗೆ ಈಡಾಗುವಂಥ ಪರಿಸ್ಥಿತಿ ಸಹ ನಿರ್ಮಾಣವಾಗುತ್ತೆ. ಈ ಹಿನ್ನೆಲೆಯಾಗಿ ನಿಮ್ಮ ಮಕ್ಕಳನ್ನು ಜವಾಬ್ದಾರಿಯಿಂದಾಗಿ ರಕ್ಷಿಸಿ ಎಂಬುದು ಸಹ ಒಂದು ಕನ್ನಡ ನ್ಯೂಸ್ ಮನವಿ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒಂದು ಕನ್ನಡ ನ್ಯೂಸ್, ದಾವಣಗೆರೆ.